ಈ ಪಾರ್ಲಿಮೆಂಟರಿ ವ್ಯವಸ್ಥೆಯಲ್ಲಿ ಹಿಂದಲ್ದ ವಾಜಪೇಯಿ ಸಾಹೇಬರು ಯಾವ ರೀತಿ ನೇರು ಬೈದಿದ್ರು ಅವೆಲ್ಲ ಇದಿರ್ತಕ್ಕಂಥದ್ದು ಭಾಳ ಪಾರ್ಲಿಮೆಂಟಲ್ಲಿ ಸ್ಪೋರ್ಟಿವ್ ಆಗಿದೆ. ಮನಮೋಹನ್ ಸಿಂಗ್ ಯಾವ ರೀತಿ ಬೈದರು ಎಸ್ಪೆಷಲಿ 2017 ಇಸ್ವಿಯಲ್ಲಿ ದೇಶದ ಪ್ರಧಾನಮಂತ್ರಿ ವಿಶ್ವಗುರು ಟೆರರಿಸ್ಟ್ ಅಂತ ಕರೆದಿದ್ದಾರೆ. ಬೇಕಾದ್ರೆ ತೆಗೆದು ನೋಡ್ರಿ, ಚೆಕ್ ಮಾಡಿ ನೋಡ್ರಿ. ದೇಶದ ಪ್ರಧಾನಮಂತ್ರಿ 2017 ಇಸ್ವಿನಲ್ಲಿ ಗುಜರಾತ್ ಎಲೆಕ್ಷನ್ ಸಂದರ್ಭದಲ್ಲಿ ಇದೇ ಮನಮೋಹನ್ ಸಿಂಗ್ ಅವರಿಗೆ ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡಿರ್ತಕ್ಕಂಥದ್ದು ಕೂಡ ಹೇಳಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ನೆಹರು ಅವರಿಗೆ ಬಾಯಿ ಸಿಕ್ಕಂಗೆ ಬೈದಿರ್ತಕ್ಕಂಥ ನಿದರ್ಶನ ಹಲವಾರು ಇದಾವೆ. ಏನು ಬೇಕಿದ್ದು ಹೇಳಿರ್ತಕ್ಕಂಥ ಭಾಳ ಇದಾವೆ. ಇದ್ರ ಬಗ್ಗೆ ಚರ್ಚೆ ಬೇಡ, ಲೆಟ್ ಸ್ಟಾಪ್ ಹಿಯರ್ ಓನ್ಲಿ. ಈಗ ಅವರು ಒಂದು ಪಟ್ಟು ಹಿಡ್ಕೊಂಡು ಕುತ್ಕೊಂಡಿದ್ದಾರೆ. ರವಿ ಅವರು ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅವರು ಒಂದು ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ನಾನು ನಿನ್ನೆ ಇರಲಿಲ್ಲ, ಇವತ್ತು ಬೆಳಗ್ಗೆ ಬಂದಿದ್ದೆ. ಆಲ್ರೆಡಿ ಪೀಠ ತೀರ್ಮಾನಕ್ಕೆ ಬಂದಿತ್ತು. ಪೀಠದವರು ಅಧ್ಯಕ್ಷರು ಎಲ್ಲರನ್ನ ಸಮಜಾಯಿಸಿದ್ರು. ಪೂಜಾರಿ ಸಾಹೇಬರು ಕೂಡ ಮಾತನಾಡ್ತಿದ್ರು. ಇವರಿಗೆ ಕ್ಷಮೆ ಕೇಳಬೇಕಂತಕ್ಕಂಥ ಒಂದು ಹಂತಕ್ಕೆ ಬಂದಿತ್ತು. ರವಿ ಅವರು ಎದ್ದು ಮಾತನಾಡಿದ್ರು. ಅವ್ರು ಹೇಳಿರ್ತಕ್ಕಂಥದ್ದು ಬಚ್ಚಲ್ ಬಾಯಿ ಅಂತ ಹೇಳಿದ್ರು. ಅದು ರೆಕಾರ್ಡ್ನಾಗ ಐತಲ್ಲ ಗೊತ್ತಿಲ್ಲ. ಅದ್ರ ಜೊತೆಗೆ ಪಾಕಿಸ್ತಾನ ನಾಲ್ಗೆ ಅಂತ ಹೇಳಿರ್ತಕ್ಕಂಥದ್ದಿದೆ. ಅವ್ರು ಹೇಳ್ತದೆ ನಾನು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂತ ಹೇಳ್ತಾರೆ. ಎಸ್, ವೆರಿ ರೈಟ್, ಎಸ್ ಗಾಟ್ ಟು ಗಿವ್ ಕಂಪ್ಲೇಂಟ್. ಬಟ್ ಕಂಪ್ಲೇಂಟ್ ಕೊಡ್ತಾ ಇರ್ತಕ್ಕಂಥ ಮಾನದಂಡ ಏನು? ಕಂಪ್ಲೇಂಟ್ ಕೊಡ್ಲಿ. ಎಸ್, ಎವ್ರಿಬಡಿ ಹಸ್ ಗಾಟ್ ರೈಟ್ ಟು ಕಂಪ್ಲೇನ್. ಇನ್ ವಾಟ್ ವೇ ಹ್ಯಾಸ್ ಟು ಕಂಪ್ಲೇನ್? ದೇರ್ ಇಸ್ ಅ ವೇ ಟು ಕಂಪ್ಲೇನ್, ರೈಟ್? ಎಸ್, he has got every right to complain against Mr. Nazir ಸಾಬ್. ಆ ದಾಟಿ ಏನು? ನಾವೆಲ್ಲ ಪ್ರಶ್ನೆ ಮಾಡ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ದಾಟಿ ಏನು? ಹೌದು, ಪ್ರಧಾನಮಂತ್ರಿ ಅವರಿಗೆ ಅದು ಹೇಳಿರ್ತಕ್ಕಂಥದ್ದು ತಪ್ಪು ಅಂತ ಅವ್ರು ಒಪ್ಪುಗಳಿದ್ದಾರೆ, ನಾವೆಲ್ಲರೂ ಒಪ್ಪುಕೊಳ್ತೀವಿ. ಬಟ್ ಅವ್ರು ಹೇಳಿರ್ತಕ್ಕಂಥ ದಾಟಿನ ನಾವು ಹೆಂಗೆ ಒಪ್ಪಬೇಕು ಅಂತಕ್ಕಂಥದ್ದೇ ಪ್ರಶ್ನೆ ಇರ್ತಕ್ಕಂಥದ್ದು. ದ ಮ್ಯಾನರ್ ವಿಚ್ ಹಿ ಹ್ಯಾಸ್ ನರೇಟೆಡ್ ದ ಸ್ಟೋರಿ. ಪ್ರಧಾನಮಂತ್ರಿ ಈಗ ಅದೇ ಮತ್ತೆ ಈಗ ನೆಹರು ಸಾಹೇಬ್ರನ್ನ ಬಾಯಿ ಸಿಕ್ಕಂಗೆ ಬೈದಿದ್ದಾರೆ. ಭಾಳಷ್ಟು ಜನ ಸಂದರ್ಭದಲ್ಲಿ ಆಗಿದೆ. ಎಲ್ಲ ಸ್ಪೋರ್ಟಿವ್ ಆಗಿ ನೋಡಬೇಕು. ರಾಜಕಾರಣದಾಗ ಇವೆಲ್ಲ ಬರ್ತದೆ. ಈಗ ಕೂಡ 11 ವರ್ಷ ಆಗಿದೆ. ದಿನ ಬೆಳಗ್ಗೆ ಎದ್ರು ನೆಹರನ್ನ ಬೈತಕ್ಕಂಥದ್ದು ಪಾರ್ಲಿಮೆಂಟ್ನಲ್ಲಿ ಎಲ್ಲ ಡೈಲಿ ನೋಡ್ತೀವಿ. ಅದೇ ನೀವೇನು ಹೊಸದಲ್ಲ, ಡೈಲಿ ಕೇಳ್ತೀರಿ. ಈಗೂ ನಮ್ಮನ್ನು ಬೈತೀರಿ. ಇವತ್ತಿಗೂ ರಾಜಕೀಯವಾಗಿ ನಮ್ಮನ್ನೆಲ್ಲ ಅದೇ ರೀತಿಯಾಗಿ ಟೀಕೆ ಮಾಡ್ತೀವಿ. ದಟ್ಸ್ ಓಕೆ, ದಟ್ಸ್ ಫೈನ್ ಎನಫ್. ಬಟ್ ಎಲ್ಲಿವರೆಗೆ ಇವತ್ತು ಸದನದಲ್ಲಿ ಆ ರೀತಿ ಮಾತನಾಡಿದ್ದಾರೆ. ಆ ಮಾತನಾಡಿರ್ತಕ್ಕಂಥ ದಾಟಿನ ನಾವು ಚರ್ಚೆ ಮಾಡ್ತಿದ್ದೀವಿ ವಿನಾ ಹೊರತು ಸರಿಯೋ ತಪ್ಪ ಅಂತಕ್ಕಂಥ ಅವ್ರು ಹೇಳ್ಬೇಕು, ತಾವು ಕೂಡ ಹೇಳ್ಬೇಕು. ಅಂದ್ರೆ ಅವ್ರು ಹೇಳಿದ ತಕ್ಷಣ ಅವ್ರು ಪಾಕಿಸ್ತಾನಿ ನಾಲ್ಗೆ ಅಂತಕ್ಕಂಥದ್ದು ಸರಿ ಅಂತಕ್ಕಂಥದ್ದು ಇವತ್ತು ವಾದ. ನೀವೇನು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಸರಿ ಇದೆ. ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ರೀತಿ ಏನು? ಯು ವುಡ್ ಹ್ಯಾವ್ ಟೋಲ್ಡ್. ಅವರು ಸದಸ್ಯರು ಹೇಳಿರ್ತಕ್ಕಂಥ ಸರಿಯಲ್ಲ, ಪ್ರಧಾನಮಂತ್ರಿಗೆ ಅದು ಹೇಳಿದ್ದಾರೆ, ಕ್ಷಮೆ ಕೇಳ್ಬೇಕಂತಕ್ಕಂಥ ಸರಿ ಇದೆ. ಇದನ್ನೆಲ್ಲ ಸುತ್ತಿ ಬಳಸಿ ಬಚ್ಚಲ ಬಾಯಿ, ಬಚ್ಚಲ ನಾಲ್ಗಿ ಅದೆಲ್ಲ ಹೇಳಿ ಇದು ಪಾಕಿಸ್ತಾನ ನಾಲ್ಗಿ, ಇದು ಈ ತರ ನಾಲ್ಗಿ ಅಂತಕ್ಕಂಥದ್ದು ಸರಿ ಅಂತಕ್ಕಂಥದ್ದು ತಾವು ಕೂಡ ಎಲ್ಲರೂ ಮಾತನಾಡಿದಾರಲ್ಲ. ಇದು ಸರಿ ಇದೆಯಾ? ಹೌ ಟು ಕಂಪ್ಲೇಂಟ್ ಎನಿಬಡಿ? ಇಫ್ ಯು ಗಾಟ್ ಅ ಫೇರ್ ಟು ಕಂಪ್ಲೇಂಟ್, ಯು ಕ್ಯಾನ್ ಕಂಪ್ಲೇಂಟ್. ಬಟ್ ಈ ರೀತಿ ಹೇಳಿ ಕಂಪ್ಲೇಂಟ್ ಮಾಡಿ ಸಮರ್ಥನೆ ಮಾಡತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ಸರಿಯಲ್ಲ. ರವಿಯವರು ನಮ್ಮ ಸ್ನೇಹಿತರಾಗಿದ್ದಾರೆ. ಡೆಫಿನೆಟ್ಲಿ ಇಟ್ ಇನ್ ಪೊಲಿಟಿಕ್ಸ್ ಇದೆಲ್ಲ ವೆರಿ ಲಾಂಗ್ ವೇ ಟು ಗೋ. ಬಟ್ ಈಸ್ ವೆರಿ ಕನ್ಸಿಸ್ಟೆಂಟ್ಲಿ ಇಸ್ ಟೆಲಿಂಗ್ ನಾನು ಅದು ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ನಾವು ಇದಕ್ಕೆ ಒಪ್ಪಕ್ಕೆ ರೆಡಿ ಇಲ್ಲ ಅಂತಕ್ಕಂಥ ನನ್ನ ಅಭಿಪ್ರಾಯ. ಸಭಾಧ್ಯಕ್ಷರು ನೀವು ಇದು ಮಾಡಬೇಕು, ಇದು ನಾವು ಒಪ್ಪದೇ ಇಲ್ಲ, ಖಂಡಿತವಾಗಿ ಒಪ್ಪದಿಲ್ಲ ಅಂತ ಈ ಸಂದರ್ಭ ಕೇಳಕ್ಕೆ ಇಚ್ಛೆ ಬಯಸ್ತೀವಿ. ಇದು ನಮಗೂ ಇಂಟ್ರೆಸ್ಟ್ ಇದೆ. ಯಾಕಂದ್ರೆ ಪ್ರತಿ ಸಂದರ್ಭದಲ್ಲಿ ಕೂಡ ನಾವು ಕೂಡ ಕೇಳ್ತಾ ಇದ್ವಿ 11 ವರ್ಷಗಳಿಂದ. ಯಾವುದೇ ಈ ದೇಶದಲ್ಲಿ ಏನೇ ಒಂದು ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ ಪಾಕಿಸ್ತಾನ, ದೇಶದ್ರೋಹಿ ಪಾಕಿಸ್ತಾನ ಅಂತಕ್ಕಂಥದ್ದು ಬರೀ ನಜೀರ್ ಅಹಮದ್ ಒಂದೇ ಅಲ್ಲ, ಎಲ್ಲರಿಗೂ ಬರ್ತದೆ ಇದು. ಪ್ರತಿ ಸಲಿ ನೀವು ಇಡೀ ಕಳೆದ ಸುಮಾರು 3000 ಭಾಷಣಗಳು ತೆಗೆದು ನೋಡಿದ್ರೆ ಸುಮಾರು 2899 ಭಾಷಣಗಳು ಬರೀ ಇದೇ ರೀತಿಯಾದ ಈ ದೇಶದಲ್ಲಿ ಒಂದು ಸ್ಟೈಲ್ ನಡೆದ್ಬಿಟ್ಟಿದೆ. ಯಾರೇ ಏನು ಹೇಳಿದ ತಕ್ಷಣ ಒಂದು ಪಾಕಿಸ್ತಾನ, ಒಂದು ಮುಸಲ್ಮಾನ, ಬಾಂಗ್ಲಾದೇಶ ಬಗ್ಗೆ ತಾವು ಮಾತನಾಡಿದ್ರೆ ಮೊನ್ನೆ ಸದನದಲ್ಲಿ ನಾನು ಇರಲಿಲ್ಲ, ಅಲ್ಲಿ ಕೆಳ ಸದನದಲ್ಲಿ ಕೂಡ ಇಲ್ಲಿ ಕೂಡ ಇದೆ ಸದನದಲ್ಲಿ. ಬಾಂಗ್ಲಾದೇಶ ವಿಷಯ ನೀವು ಯಾಕೆ ಮಾತನಾಡ್ತೀರಿ? ಏನ್ ರೀಸನ್ ಅಂತ ಕೇಳಿದ್ರೆ ಅಲ್ಲಿಂದ ಒಳಗಡೆ ಬಿಡೋರು ಯಾರು? ಅದು ನಾವ? ಅಲ್ಲಿಂದ ಬರೋರು ಕೂಡ ಬಾಂಗ್ಲಾದೇಶ ಬಿಡೋರು ಕೂಡ ನಾವೇನಾ? ಅದೇ ಚರ್ಚೆ ಆಗ್ಬೇಕಲ್ಲ. ಯಾಕೆ ನೀವು ಮಾಡ್ಬಿಡೋ ಚರ್ಚೆ? ಈಗ ಅಲ್ಲ, ಯಾಕೆ ಹೇಳ್ತೀರಿ? ನಿಮ್ಗೆ ಯಾಕೆ ಕೇಳಿದ ತಕ್ಷಣ ದೇಶದ್ರೋಹಿಗಳು ಏನ್ರಿ ಇದು? ಎಲ್ಲಿವರೆಗೆ ಈಗ ಸದನ ನಡೆಸಬೇಕಾದ್ರೆ ಏನು ಅನ್ನೋದನ್ನ ಹೇಳಿ ಆಮೇಲೆ ನಾನು ಸಭಾನಾಯಕರಿಗೆ ಅವಕಾಶ. ಥ್ಯಾಂಕ್ ಯು. ಸಮಾಪ್ ಮಾಡ್ತಕ್ಕಂಥಷ್ಟೇ. ಅವರು ಏನು ಕಂಪ್ಲೇಂಟ್ ಹೇಳಿದ್ದಾರೆ ಅದು H.K. ಪಾಟೀಲ್ ಸಾಹೇಬ್ ಹೇಳಿರ್ತಕ್ಕಂಥ ರೀಸನ್ ಅಲ್ಲಿ ಒಂದು ಪ್ರೋಆಕ್ಟಿವ್ ಆಗಿ ತರ ಮಾತನಾಡಿರ್ತಕ್ಕಂಥ ಕಂಪ್ಲೇಂಟ್ ಇದೆ. ಅದು ಪ್ರೋಗೇಟಿವ್ ಅಂತ ಮಾಡಿರ್ತಕ್ಕಂಥ ಮಾತನ್ನ ಕರೆಕ್ಟ್ ಆಗಿದೆ. ಆ ಹೇಳಿರ್ತಕ್ಕಂಥ ದಾಟಿ ಸರಿ ಇಲ್ಲ ಅಂತಕ್ಕಂಥ ನಮ್ಮ ವಾದ ಇದೆ. ದಯಮಾಡಿ ಅವರು ಇದನ್ನ ಹೇಳ್ತಕ್ಕಂಥದ್ದು ಇಲ್ಲ ಅಂದ್ರೆ ಇದು ನಾವು ಸಭಾನಾಯಕರು ನೋಡಿ. ಈಗ ಅದನ್ನೆಲ್ಲವನ್ನು ಕಡತದಿಂದ ಪೀಠ ಏನು ಮಾಡಬಹುದು ಅಷ್ಟು ಕೆಲಸವನ್ನ ಮಾಡಿದೆ. ಇದರಿಂದ ಮೀರಿ ಪೀಠ ಮಾಡ್ಲಿಕ್ಕೆ ಏನು ಆಗಲ್ಲ. ಯಾಕೆಂದ್ರೆ ನನ್ನ ಅಧಿಕಾರ ಒಳಗಡೆ ಇದನ್ನ ಮೀರಿ ನಮ್ಗೇನು ಮಾಡ್ಲಿಕ್ಕೆ ಇಲ್ಲ. ಹಾಗಾಗಿ ಅದನ್ನೆಲ್ಲವನ್ನು ಸಂಪೂರ್ಣವಾಗಿ ಕಡತದಿಂದ ತೆಗೆಸಾಕುವಂತ ಕೆಲಸವನ್ನ ಪೀಠ ಮಾಡಬಹುದು.